ಇಂದಿನ ಅಧಿವೇಶನದಲ್ಲಿ ಜೋರಾಗು ಬಿಟ್ಟಿದೆ ಕುರ್ಚಿಯ ಮಾತುಗಳು. ಕುರ್ಚಿ ಟಾಕ್ ಈಗ ಮತ್ತೆ ಸದ್ದು ಮಾಡ್ತಿದೆ. ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ಕುರ್ಚಿಯ ವಿಚಾರಗಳು ಪ್ರಸ್ತಾಪ ಆಗಿದೆ. ನಾನೇ ಮುಖ್ಯಮಂತ್ರಿ ಅನ್ನೋದಾಗಿ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ. ಸಿದ್ದರಾಮಯ್ಯ ಈ ವಿಚಾರ ಹೇಳ್ತಿದ್ದಂತೆ ಶಾಸಕ ಸುನಿಲ್ ಎಂಟ್ರಿ ಆಗ್ತಾರೆ. ಏನೋ ಸುನೀಲ್ ಕುಮಾರ್ ಅವರ ಮಾತಿಗೂ ಕೂಡ ಸಿದ್ದರಾಮಯ್ಯನವರು ಗುಡುಗುತ್ತಾರೆ. ಈಗಲೂ ಕೂಡ ನಾನೇ ಸಿಎಂ, ಮುಂದೆಯೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನೋದಾಗಿ ಹೇಳಿದ್ದಾರೆ. ಕಮಲ ಕಲಿಗಳ ಮಾತಿಗೆ ಸಿದ್ದರಾಮಯ್ಯನವರು ಸದನದಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರಮುಖವಾಗಿ ಅಧಿವೇಶನದ ಹೊತ್ತಿನಲ್ಲಿ ಒಂದು ಚರ್ಚೆಗಳಾಗೋದಕ್ಕೆ ಆರಂಭ ಆಗುತ್ತೆ. ಯಾವ ವಿಚಾರ ಇಷ್ಟು ದಿನ ಕಾಂಗ್ರೆಸ್ಸಿನ ವಲಯದಲ್ಲಿ ಚರ್ಚೆ ಆಗ್ತಿತ್ತಲ್ಲ, ಸಿಎಂ ಕುರ್ಚಿ ಬದಲಾವಣೆ, ಅಧಿಕಾರ ಹಸ್ತಾಂತರ ವಿಚಾರವೇ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಆಗ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ. ಸಿದ್ದರಾಮಯ್ಯನವರು ಈ ವಿಚಾರವನ್ನ ಹೇಳ್ತಿದ್ದಂತೆ ಬಿಜೆಪಿಯ ಶಾಸಕ ಸುನೀಲ್ ಕುಮಾರ್ ಎಂಟ್ರಿ ಕೊಡ್ತಾರೆ, ಮಧ್ಯ ಪ್ರವೇಶಿಸ್ತಾರೆ. ಆ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರ ಮಾತಿಗೂ ಕೂಡ ಸಿದ್ದರಾಮಯ್ಯನವರು ಗರಂ ಆಗ್ತಾರೆ. ಈಗಲೂ ನಾನೇ ಸಿಎಂ, ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಈ ಮಾತನ್ನ ಹೇಳುವುದರ ಮೂಲಕ ಯಾವ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರೊಬ್ಬರ ಕಾಲು ಎಳೆಯುವುದಕ್ಕೆ ಅಥವಾ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಆಂತರಿಕ ಕಿಚ್ಚಾಟ ವಿಚಾರಗಳನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಿದ್ದಂತೆ ಅವರೆಲ್ಲರ ಮಾತಿಗೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ನಾನೇ ಸಿಎಂ, ಮುಂದೆಯೂ ಕೂಡ ನಾನೇ ಇರ್ತೀನಿ. ಯಾವಾಗ ಹೈಕಮಾಂಡ್ ನಾಯಕರು ಬದಲಾವಣೆಗೆ ಪ್ರಸ್ತಾಪ ಮಾಡ್ತಾರಲ್ಲ, ಹೈಕಮಾಂಡ್ ನಾಯಕರು ಎಲ್ಲಾದರೂ ಚೇಂಜ್ ಆಗಬೇಕು ಅಂತಂದ್ರೆ ನಾವು ಬದಲಾವಣೆ ಆಗುತ್ತೆ, ಅದನ್ನ ಹೊರತು ನಾನೇ ಅಧಿಕಾರದಲ್ಲಿದ್ದೇನೆ ಅಂತ ಸುನೀಲ್ ಕುಮಾರ್ ಅವರು ಬಿಜೆಪಿಯ ಶಾಸಕರು ಸ್ವಲ್ಪ ಮಟ್ಟಿಗೆ ಲೇವಡಿ ಮಾಡೋ ಸಂದರ್ಭದಲ್ಲಿ ಗರಂ ಆಗಿನೇ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿದ್ರು. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಮುಂದೇನು ಜನವರಿ ನಂತರ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ಸದನದಲ್ಲಿ ಕುರ್ಚಿ ಫೈಟ್ ಪ್ರಸ್ತಾಪಿಸಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ತಂತ್ರಗಾರಿಕೆಯ ಪುಸ್ತಕ ಬರಿತೀನಿ ಅನ್ನೋದಾಗಿ ಹೇಳಿದರು. ಸದನದಲ್ಲಿ ಕುರ್ಚಿಯ ಫೈಟ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ವಿಪಕ್ಷ ನಾಯಕ. ಸಿದ್ದರಾಮಯ್ಯ ತಂತ್ರಗಾರಿಕೆ ಪುಸ್ತಕವನ್ನ ಬರಿತೀನಿ, ಚಾಣಕ್ಯ ತಂತ್ರದ ರೀತಿ ಸಿದ್ದರಾಮಯ್ಯ ತಂತ್ರ ಅನ್ನೋದಾಗಿ ಲೇವಡಿ ಮಾಡ್ತಾರೆ. ಒಂದು ಇರುವೆ ದೆಹಲಿಗೆ ಹೋಗಲು ಪ್ರಯತ್ನ ಮಾಡ್ತಿದೆ. ಇರುವೆ ಹೋಗಲು ಎಷ್ಟು ಜನ್ಮ ಬೇಕು ಗೊತ್ತಿಲ್ಲ. ರಾಹುಲ್ ಜೇಬಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ ಈಗಾಗಲೇ. ಡಿಸಿಎಂ ಡಿಕೆಶಿ ಕಡೆ ಹೋಗಲು ಬಿಡ್ತಾ ಇಲ್ಲ ಅಂತ ಆರ್ ಅಶೋಕ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ತಂತ್ರಗಾರಿಕೆಯಲ್ಲಿ ಸಿದ್ದರಾಮಯ್ಯನವರು ನಂಬರ್ 1. ಈ ರೀತಿಯಾಗಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿರುವುದು ವ್ಯಂಗ್ಯ ಮಾಡ್ತಾರೆ. ಒಂದು ಸಿದ್ದರಾಮಯ್ಯನವರು ಕೂಡ ಬಹಳ ಗರಮಾಗಿ ಪ್ರಸ್ತಾಪ ಮಾಡ್ತಾರೆ, ಈಗಲೂ ಕೂಡ ನಾನೇ ಮುಖ್ಯಮಂತ್ರಿ, ಮುಂದೆಯೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ. ನಂತರದಲ್ಲಿ ಇದೇ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಅಧಿಕಾರ ಹಸ್ತಾಂತರ ಅಥವಾ 50-50 ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ. ಆಗ ಅವರು ವ್ಯಂಗ್ಯವಾಗಿ ಹೇಳ್ತಾ ಹೋಗ್ತಾರೆ, ಸಿದ್ದರಾಮಯ್ಯನವರು ತಂತ್ರಗಾರಿಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಅದ್ರ ಬಗ್ಗೆ ನಾನೊಂದು ಪುಸ್ತಕ ಬರಿತೀನಿ. ಚಾಣಕ್ಯನ ತಂತ್ರ ಹೇಗೆ ಪುಸ್ತಕಗಳಿದೆಯಲ್ಲ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ತಂತ್ರ ಅನ್ನೋದಾಗ ಒಂದು ಬುಕ್ ಬರಿತೀನಿ. ಅದ್ಭುತ ಮಾತಿನಗಳ ಮೂಲಕವಾಗಿ ಇನ್ನೊಂದು ಇರುವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಪರೋಕ್ಷವಾಗಿನೇ ಕಾಲೆಳೆಯುವಂತ ಕೆಲಸ ಮಾಡ್ತಾರೆ. ಆರ್ ಅಶೋಕ್ ಅವರ ಹೇಳಿಕೆ ಇದು. ಬೇಜಾರಿಲ್ಲ, ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ, ಚಾಣಕ್ಯನ ತಂತ್ರಗಾರಿಕೆ ಅಂತ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಯೋಚನೆ ಅದು ಹೋಗ್ಬೇಕಂದ್ರೆ
ಎಷ್ಟು ಜನ್ಮಗಳು ಬೇಕು? ಹೋಗಕ್ಕಾಗಲ್ಲ. ಪ್ರಶ್ನೆ ಅದೇ ಅಶೋಕರೇ, ಅಧ್ಯಕ್ಷರೇ, ನಮ್ಮನೆ ವ್ಯವಹಾರ ಯಾಕೋ ನಿಮ್ಗೆ ಜೋಬಲ್ಲಿ ಸೇರ್ಕೊಂಡ್ಬಿಡ್ತೈತೆ. ಡೆಲ್ಲಿಗೆ ಹೋಗೋ ಜೋಬಲ್ಲಿ ಅವ್ರ ಜೊತೆ ಆಯ್ತು ಸ್ವಾಮಿ ಸರ್, ತಂತ್ರಗಾರಿಕೆ ಮಾಡೋದ್ರಲ್ಲಿ ಪುಸ್ತಕ ಬರೀರಿ ಅಣ್ಣ, ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ. ಫಸ್ಟ್ ಪುಸ್ತಕ ಬರೀರಿ ಅಲ್ಲ, ಫಸ್ಟ್ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ. ಪುಸ್ತಕ ಬರೀರಿ, ನಾವೆಲ್ಲ ಓದೋಣ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. 2028ಕ್ಕೆ ನಾನೇ ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಮುಂದೆ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಮ್ಮಲ್ಲಿ ಹೈಕಮಾಂಡ್ ಇದೆ ಅಂತ ಸಿದ್ದರಾಮಯ್ಯನವರು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಾವು ನಡೆದುಕೊಳ್ತೇವೆ, ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆದರೆ ಬಿಜೆಪಿ ಈ ಪಕ್ಷಗಳಿಗೆ ಜನರ ಆಶೀರ್ವಾದಗಳನ್ನು ಮಾಡಿಲ್ಲ. ಜನರ ಆಶೀರ್ವಾದ ಇದ್ದಿದ್ದು ಕಾಂಗ್ರೆಸ್ ಮೇಲೆ, ಹಾಗಾಗಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಮುಂದೆಯೂ ಕೂಡ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಮ್ಮಲ್ಲಿ ಹೈಕಮಾಂಡ್ ಇದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ನಾವು ಅದನ್ನ ಪಾಲಿಸ್ತೀವಿ, ಅದರಂತೆ ನಾವು ನಡೆದುಕೊಳ್ತೀವಿ. ಜೊತೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದ ಮುಖ್ಯ, ಅವರು ಕೂಡ ನಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ಆದರೆ ಬಿಜೆಪಿ ಮೇಲೆ ಜನ ಆಶೀರ್ವಾದ ಮಾಡಿಲ್ಲ ಅಂತ ಇವತ್ತು ಬಹಳ ಪ್ರಮುಖವಾಗಿ ನೋಡಿ, ಒಂದು ಅಧಿಕಾರ ಹಂಚಿಕೆ ವಿಚಾರ ಮತ್ತು ನಾನೇ ಅಧಿಕಾರದಲ್ಲಿರ್ತೇನೆ, ಮುಂದುವರಿತೇನೆ, ಈಗಲೂ ಹೌದು ಮುಂದೆಯೂ ಹೌದು ಅನ್ನೋ ಒಂದಿಷ್ಟು ಮೆಸೇಜ್ ಪಾಸ್ ಆಗುವಂಥ ಕೆಲಸಗಳು ಕೂಡ ಆಯಿತು. ಸದನದಲ್ಲಿ ಬಹಳಷ್ಟು ಗಮನ ಸೆಳೆಯುವಂಥ ಚರ್ಚೆಗಳು ನಡೀತು. ಆದರೆ ಅಭಿವೃದ್ಧಿ ವಿಚಾರ ಅಲ್ಲ, ಕುರ್ಚಿ ಯಾರು ಬದಲಾಗ್ತಾರೆ ಇಲ್ಲೋ ಅನ್ನೋ ವಿಚಾರವಾಗಿಯೇ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ರು. ಜನ ನಮ್ಮ ಜೊತೆನಲ್ಲಿದ್ದಾರೆ, ನಮ್ಮ ಸರ್ಕಾರ ಇದೆ, 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ, ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಾಡಿ ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬರೋಣ ಅಂತ ಆಸೆ ಪಡ್ತಾ ಇದ್ರು. ಖುಷಿಯಾಗಿದ್ದಾರೆ, ವಿರೋಧ ನೀವು ಪಕ್ಷದವರು ಖುಷಿಯಾಗಿಲ್ಲ ಅಷ್ಟೇ. ನಿಮಗೆ 5 ವರ್ಷ ಮಾಡಿದ್ದಾರೆ ಇಲ್ಲೋ? ಹೊಟ್ಟೆ ಕಿಚ್ಚು, ನಿಮಗೊಂದು ಅಸೂಯೆ, ಹೊಟ್ಟೆ ಕಿಚ್ಚು. ನಿಮಗೆ 5 ವರ್ಷ ಮಾಡಿದ್ದಾರೆ ಅಂತ ಹೇಳಿ ಸರ್. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲೂ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಜನ ನಮ್ಮ ಜೊತೆನಲ್ಲಿದ್ದಾರೆ.